ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14. ಇದರಿಂದ ಇವತ್ತು 48ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 48. ಸವೈ ಮಹಾಭಾಗವತೋ ಮಹಾತ್ಮ ಮಹಾನುಭಾವೋ ಮಹತಾಂ ಮಹಿಷ್ಟಃ ಪ್ರವೃದ್ಧ ಭಕ್ತ್ಯಾ ಹ್ಯನುಭಾವಿತಾಶಯೇ ನಿವೇಶ್ಯ ವೈಕುಂಠಮಿಮಂ ವಿಹಾಸ್ಯತಿ. ಅನುವಾದ: ಭಗವಂತನ ಆ ಅತ್ಯುನ್ನತ ಭಕ್ತನು ಬುದ್ಧಿಯ ವಿಸ್ತರಣೆ ಹಾಗೂ ಪ್ರಭಾವದ ವಿಸ್ತರಣೆಯಿಂದಾಗಿ ಮಹಾತ್ಮರಲ್ಲಿಯೇ ಶ್ರೇಷ್ಠನಾಗಿರುತ್ತಾನೆ. ಪರಿಪಕ್ವವಾದ ಭಕ್ತಿಯುತ ಸೇವೆಯಿಂದಾಗಿ ಆತ ಲೋಕಾತೀತ ದೈವೋನ್ಮಾದದ ಸ್ಥಿತಿ ಪಡೆಯುತ್ತಾನೆ ಹಾಗೂ ಈ ಭೌತಿಕ ಜಗತ್ತನ್ನು ತ್ಯಜಿಸಿದ ನಂತರ ಪರವ್ಯೋಮವನ್ನು ಪ್ರವೇಶಿಸುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಶ್ಯಪ ಮುನಿಗಳು ದಿತಿಗೆ ಹೇಳ್ತಾರೆ, ನಿನ್ನ ಮೊಮ್ಮಗ ಒಬ್ಬ ಹುಡ್ತಾನೆ, ಅವನು ಭಕ್ತನಾಗಿರ್ತಾನೆ, ಅವನಿಂದ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ, ಪ್ರಸನ್ನರಾಗ್ತಾರೆ. ಯಾಕೆ ಅಂತಂದರೆ ಭಗವಂತನನ್ನು ಬಿಟ್ಟು ಬೇರೇನನ್ನೂ ಇಷ್ಟಪಡದ ಭಕ್ತನಿಂದ ಆ ಭಗವಂತ ಸದಾ ತೃಪ್ತನಾಗ್ತಾನೆ. ಅದಕ್ಕೋಸ್ಕರನೇ ಅವನ ಒಂದು ಪ್ರಭಾವ ಆ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಅತ್ಯುನ್ನತ ಭಕ್ತ ಇದ್ದಾನಲ್ಲ, ಅವನು ತನ್ನ ಬುದ್ಧಿಯ ವಿಸ್ತರಣೆ ಮತ್ತು ಪ್ರಭಾವದ ವಿಸ್ತರಣೆಯಿಂದಾಗಿ, ಈಗ ನಮ್ಮ ಬುದ್ಧಿ ಹೇಗಿರುತ್ತೆ ಅಂತಂದರೆ ನಮ್ಮ ಮನೆ ನಮ್ಮ ಊರು ಅಷ್ಟರಲ್ಲೇ ಸೀಮಿತವಾಗಿರುತ್ತೆ. ನಮ್ಮ ಬುದ್ಧಿ ಅಷ್ಟರಲ್ಲೇ ಕೆಲಸ ಮಾಡೋದು. ಬೇರೆಯವರಿಗೆ ಅಂತಂದರೆ ನಮ್ಮ ಬುದ್ಧಿ ಓಡೋದಿಲ್ಲ. ಆದರೆ ಭಕ್ತರ ಬುದ್ಧಿ ವಿಸ್ತರಣೆಯಾಗಿರುತ್ತೆ. ಅವರು ತಮ್ಮಷ್ಟಕ್ಕಷ್ಟೇ ಇಟ್ಕೊಳ್ಳದೆ ಅವರು ಇಡೀ ಜಗತ್ತಿಗೆ ತಮ್ಮ ಬುದ್ಧಿಯನ್ನು ವಿಸ್ತರಣೆ ಮಾಡ್ಕೊಂಡಿರ್ತಾರೆ. ಮತ್ತು ತಮ್ಮ ಪ್ರಭಾವ ಕೂಡ ತಮ್ಮ ಮನೆಯವ್ರಿಗಷ್ಟೇ ಪ್ರಭಾವ ಬೀರೋದಿಲ್ಲ, ಇಡೀ ಜಗತ್ತಿಗೆ ಅವರ ಒಂದು ಪ್ರಭಾವ ವಿಸ್ತರಣೆಯಾಗಿರುತ್ತೆ. ಈ ರೀತಿ ಒಬ್ಬ ಭಕ್ತ ತನ್ನ ಬುದ್ಧಿಯ ವಿಸ್ತರಣೆ ಮತ್ತು ಪ್ರಭಾವದ ವಿಸ್ತರಣೆಯಿಂದಾಗಿ ಮಹಾತ್ಮರಲ್ಲೇ ಶ್ರೇಷ್ಠನಾಗಿರ್ತಾನೆ. ಈಗ ಪರಿಪಕ್ವವಾದಂತಹ ಒಂದು ಭಕ್ತಿಯುತ ಸೇವೆ ಮಾಡೋದ್ರಿಂದ ಅವನು ಲೋಕಾತೀತ, ಅಂದರೆ ಈ ಲೋಕಕ್ಕೆ ಅತೀತವಾಗಿರುವಂತಹ ಯಾವುದು ದೈವೋನ್ಮಾದ. ಈಗ ಉನ್ಮಾದಗಳು ಬೇಕಾದಷ್ಟಿರುತ್ತೆ, ಅಂದರೆ ಮತ್ತು ಬರೋದು, ಹುಚ್ಚಿಡಿಯೋದು ಅಂತ ಹೇಳ್ತೀವಲ್ವಾ, ಅದು ಈ ಜಗತ್ತಲ್ಲಿ ಬೇಕಾದಷ್ಟು ಹುಚ್ಚಿದೆ. ಏನು, ಕೆಲವರಿಗೆ ಹಣದ ಹುಚ್ಚಿರುತ್ತೆ, ಕೆಲವರಿಗೆ ಆ್ಯಕ್ಟಿಂಗ್ ಹುಚ್ಚಿರುತ್ತೆ, ಕೆಲವರಿಗೆ ಕುಡಿಯೋ ಹುಚ್ಚಿರುತ್ತೆ, ಕೆಲವರಿಗೆ ಕುಣಿಯೋ ಹುಚ್ಚಿರುತ್ತೆ, ಹೀಗಿರುತ್ತೆ. ಬೇಕಾದಷ್ಟು ಥರ ಹುಚ್ಚುತನ ಇರುತ್ತಲ್ವ. ಆದರೆ ಲೋಕಾತೀತವಾದಂಥದ್ದು ಯಾವುದು ಅಂತಂದರೆ ದೈವೋನ್ಮಾದ ಅಂತ ಹೇಳ್ತಾರೆ. ಅಂದರೆ ಆ ಭಗವಂತನಲ್ಲೇ ಯಾವಾಗಲೂ ಒಂದು ಮನಸ್ಸು ತೊಡಗಿ ಅದು ಅದರಲ್ಲಿ ಹುಚ್ಚ ಆಗಿಬಿಟ್ಟಿರುತ್ತೆ. ಅಂದರೆ ಸದಾ ಭಗವಂತನ ಉನ್ಮಾದದಲ್ಲಿರುವಂಥದ್ದು, ಅಂಥ ಸ್ಥಿತಿಯನ್ನು ಪಡಿತಾನೆ. ಈಗ ನಮಗೆ ಸ್ವಲ್ಪ ಒಂದು 5 ನಿಮಿಷ ಭಗವಂತನ ಬಗ್ಗೆ ಕೇಳೋದಕ್ಕೆ ಇಷ್ಟ ಆಗಲ್ಲ, ಇನ್ನು 24 hours ಅದರಲ್ಲೇ ಇರೋನು ಹೇಗಿರ್ತಾನೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಅದಕ್ಕೋಸ್ಕರನೇ ಈ ಭಕ್ತಿ ಅಂದರೆ ನಾವೇ ಮಾಡಬೇಕಾಗಿರುವಂಥ ಒಂದು ಈ ಕೆಲಸ, ಇದರಲ್ಲಿ ಯಾವ ರೀತಿ ಅದೆಲ್ಲ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ನಮಗೆ ಯಾವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಆಗ ನಮಗದು ಗೊತ್ತಾಗುತ್ತೆ. ಈಗ ದೈವೋನ್ಮಾದದ ಸ್ಥಿತಿ ಅಂತಂದರೆ ಆ ಸ್ಥಿತಿಗೆ ನಾವು ತಲುಪಿದಾಗಲೇ ನಮಗೆ ಗೊತ್ತಾಗೋದು. ಅದನ್ನು ಯಾರು ತಲುಪಿರ್ತಾರೋ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅದನ್ನು ನಾವು ತಿಳ್ಕೊಳ್ಳೋದಕ್ಕೂ ಆಗಲ್ಲ. ಎಕ್ಸಾಂಪಲ್ಗೆ, ಈಗ ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ಹೊಟ್ಟೆ ಹಸಿದಿದೆ ಅಂತ ನಿಮಗೆ ಗೊತ್ತಾಗುತ್ತಾ? ಇಲ್ಲ. ನಾನು ಹೇಳ್ಬೋದು ನನಗಿಷ್ಟು ಹೊಟ್ಟೆ ಹಸಿತಾ ಇದೆ ಅಂತ. ಇಷ್ಟು ಅನ್ನೋದನ್ನು ಎಷ್ಟು ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ? ನಿಮ್ಮ ಮೈಂಡಲ್ಲಿ ಏನಿರುತ್ತೋ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಹೊರತು ನನಗೆ ಎಷ್ಟು ಹೊಟ್ಟೆ ಹಸಿತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನೋ ಅಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತಾ? ಇಲ್ಲ. ಅದು ಫೀಲಿಂಗ್, ಅದು ನಾನೇ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು, ನಾನೇ ಫೀಲ್ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಅದೇ ರೀತಿ ಈ ದೈವೋನ್ಮಾದದ ಸ್ಥಿತಿ ಅನ್ನೋದು ಕೂಡ ಆ ಒಂದು ಸ್ಥಿತಿಗೆ ಯಾರು ಬಂದಿರ್ತಾರೋ ಅವ್ರು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಇದನ್ನು ಲೋಕಾತೀತವಾಗಿರುವಂಥದ್ದು, ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಅದು ದೈವಕ್ಕೆ ಭಗವಂತನಿಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಥಿತಿ. ಅಂದರೆ ನಾವು ಭಗವಂತನಲ್ಲಿ ಅಷ್ಟೊಂದು ಮುಳುಗುಬಿಡ್ತೀವಿ, ಆಗ ಆ ಉನ್ಮಾದದ ಸ್ಥಿತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಮತ್ತು ಈ ಭೌತಿಕ ಜಗತ್ತನ್ನು ನಾವು ಬಿಟ್ಟು ಹೋದ್ಮೇಲೆ ಪರವ್ಯೋಮವನ್ನು ಪ್ರವೇಶ ಮಾಡ್ತಾನೆ ಈ ರೀತಿಯ ಭಕ್ತ. ಆಯಿತಾ? ಯಾರು ಅತ್ಯುನ್ನತ ಭಕ್ತನಾಗಿರ್ತಾನೋ ಅವನು
ತನ್ನ ಬುದ್ಧಿಯ ವಿಸ್ತರಣೆ ಮಾಡ್ಕೊಂಡಿರ್ತಾನೆ, ಪ್ರಭಾವದ ವಿಸ್ತರಣೆ ಮಾಡ್ಕೊಂಡಿರೋ ಕಾರಣದಿಂದ ಅವನು ಮಹಾತ್ಮರಲ್ಲೇ ಶ್ರೇಷ್ಠನಾಗಿರ್ತಾನೆ. ಅದರಿಂದನೇ ಅವನಿಗೆ ಆ ದೈವೋನ್ಮಾದದ ಸ್ಥಿತಿಯನ್ನು ಪಡ್ಕೊಳ್ತಾನೆ. ಮತ್ತು ಈ ಜಗತ್ತನ್ನು ಬಿಟ್ಟ ಮೇಲೆ ಅವನು ಮತ್ತೆ ಈ ಒಂದು ಜಗತ್ತಿಗೆ ಬರೋದಿಲ್ಲ, ಅವನು ಪರವ್ಯೋಮಕ್ಕೆ ಹೊಟ್ಟೋಗ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತಿಯುತ ಸೇವೆಯ ದಿವ್ಯ ಬೆಳವಣಿಗೆಯಲ್ಲಿ 3 ಹಂತಗಳಿವೆ. ಪಾರಿಭಾಷಿಕವಾಗಿ ಅವುಗಳನ್ನು ಸ್ಥಾಯಿ ಭಾವ, ಅನುಭಾವ ಮತ್ತು ಮಹಾಭಾವ ಎಂದು ಕರೆಯಲಾಗಿದೆ. ಸ್ಥಾಯಿ ಭಾವವೆಂದರೆ ನಿರಂತರ ಪರಿಪೂರ್ಣ ಭಗವತ್ ಪ್ರೇಮ. ಅದು ವಿಶಿಷ್ಟ ರೀತಿಯ ಅಲೌಕಿಕ ಸಂಬಂಧದ ನೆಲೆಯಲ್ಲಿ ಆಚರಿಸಲ್ಪಟ್ಟಾಗ ಅನುಭಾವ ಎನಿಸಿಕೊಳ್ಳುತ್ತದೆ. ಆದರೆ ಮಹಾಭಾವವು ಭಗವಂತನ ಹ್ಲಾದಿನಿ ಶಕ್ತಿಯಲ್ಲಿ ಗೋಚರವಾಗುವಂಥದ್ದು. ನೋಡಿ, ಇಲ್ಲಿ ಗುರುಗಳು ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆ ಭಕ್ತಿಯ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ. ಈ ರೀತಿ ಗುರುಗಳು ಏನಾದರೂ ಹೇಳಿದಾಗ ನಮಗದೊಂದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಭಕ್ತಿಯುತ ಸೇವೆಯ ದಿವ್ಯ ಬೆಳವಣಿಗೆಯಲ್ಲಿ. ಈಗ ನಾವು ಭಕ್ತಿ ಮಾರ್ಗವನ್ನು ಫಾಲೋ ಮಾಡ್ತಿರ್ತೀವಿ, ಭಗವಂತನ ಸೇವೆ ಮಾಡ್ತಿರ್ತೀವಿ, ಅದರಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಬೆಳವಣಿಗೆ ಆಗುತ್ತಲ್ಲ, ಅದರಲ್ಲಿ 3 ಹಂತಗಳಿದೆ ಅಂತ ಹೇಳಿದ್ದಾರೆ. ಪಾರಿಭಾಷಿಕವಾಗಿ ಅದನ್ನು ಏನಂತ ಕರೀತಾರೆ, ಸ್ಥಾಯಿ ಭಾವ, ಅನುಭಾವ ಮತ್ತು ಮಹಾಭಾವ ಅಂತ ಕರೀತಾರೆ. ಸ್ಥಾಯಿ ಭಾವ ಅಂತಂದ್ರೇನು, ನಿರಂತರವಾಗಿ ಪರಿಪೂರ್ಣವಾಗಿ ಭಗವಂತನನ್ನ ಪ್ರೀತಿಸೋದು, ಇದನ್ನ ಸ್ಥಾಯಿ ಭಾವ ಅಂತ ಹೇಳೋದು. ಅಂದರೆ ಸದಾ ಭಗವಂತನನ್ನ ಪ್ರೀತಿಸ್ತಾ ಇರೋದು. ಈ ರೀತಿ ಪ್ರೀತಿಸ್ತಾ ಅದು ಒಂದು ವಿಶಿಷ್ಟ ರೀತಿಯ ಅಲೌಕಿಕ ಸಂಬಂಧದ ನೆಲೆಯಲ್ಲಿ, ಅಂದರೆ ನನಗೂ ಭಗವಂತನಿಗೂ ಒಂದು ಸಂಬಂಧ ಏರ್ಪಡುತ್ತೆ. ಈಗ ಯಶೋದೆ ಮತ್ತು ಗೋಪಿಕೆಯರು, ವಸುದೇವ, ಈ ರೀತಿ ಅವರಿಗೆ ಭಗವಂತನ ಜೊತೆ ಒಂದು ಆ ಭಕ್ತಿಯನ್ನು ಆಚರಣೆ ಮಾಡಿ 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 ಅಲ್ಲೊಂದು ಅಲೌಕಿಕವಾದಂಥ ಸಂಬಂಧ ಏರ್ಪಟ್ಕೊಳ್ಳುತ್ತೆ. ಆ ಸಂಬಂಧದ ನೆಲೆಯಲ್ಲಿ ಆ ಒಂದು ಪ್ರೀತಿಯನ್ನು ಆಚರಣೆ ಮಾಡಿದಾಗ ಅದನ್ನು ಅನುಭಾವ ಅಂತ ಹೇಳ್ತಾರೆ. ಈಗ ಬರೀ ಭಗವಂತನನ್ನು ಸದಾ ನೆನಪಿಸ್ಕೊಳ್ಳೋದು ಸ್ಥಾಯಿ ಭಾವ ಆಯಿತು. ಆ ರೀತಿ ಮಾಡ್ತಾ ಮಾಡ್ತಾ ನನಗೂ ಭಗವಂತನಿಗೊಂದು ಸಂಬಂಧ ಏರ್ಪಟ್ಟು ಅದರಲ್ಲಿ ನಾನು ಪ್ರೀತಿಸೋದಿದೆಯಲ್ಲ, ಅದನ್ನು ಅನುಭಾವ ಅಂತ ಹೇಳ್ತಾರೆ. ಆದರೆ ಈ ಮಹಾಭಾವ ಅನ್ನೋದಿದೆಯಲ್ಲ, ಅದು ಭಗವಂತನ ಹ್ಲಾದಿನಿ ಶಕ್ತಿಯಿಂದ ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಈಗ ರಾಧಾರಾಣಿ ಇದ್ದಾಳಲ್ಲ, ಅವಳು ಹ್ಲಾದಿನಿ ಶಕ್ತಿ. ಆ ಹ್ಲಾದಿನಿ ಶಕ್ತಿಯಲ್ಲಿ ಏನೇನೆಲ್ಲ ಗೋಚರವಾಗುತ್ತೋ ಅದನ್ನು ಮಹಾಭಾವ ಅಂತ ಹೇಳ್ತಾರೆ. ತುಂಬಾ ವಿಶೇಷವಾಗಿರುವಂಥ ಒಂದು ವಿಚಾರಗಳಿದೆಲ್ಲನೂ ಕೂಡ ನಮಗೆ ಎಲ್ಲೂ ಕೇಳೋದಕ್ಕೆ ಸಿಗೋದಿಲ್ಲ. ಮಹಾನ್ ಭಕ್ತರು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾರೆ. ಈಗ 3 ರೀತಿಯ ಒಂದು ಹಂತಗಳು ನಮಗೆ ಗೊತ್ತಾಯಿತು. ದ್ವಿತೀಯ ಮೊಮ್ಮಗ ಪ್ರಹ್ಲಾದ ಮಹಾರಾಜನು ಭಗವಂತನನ್ನು ಕುರಿತು ಸತತವಾಗಿ ಧ್ಯಾನ ಮಾಡುವವನು ಮತ್ತು ಭಗವಂತನ ಕಾರ್ಯವನ್ನು ಪುನಃ ಮಾಡುವವನು ಎಂದು ತಿಳಿಯಲಾಗಿದೆ. ಸದಾ ಧ್ಯಾನ ನಿರತರಾಗಿರುವುದರಿಂದ ಆತ ಸುಲಭವಾಗಿ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಆಧ್ಯಾತ್ಮಿಕ ಜಗತ್ತಿಗೆ ತನ್ನನ್ನು ತಾನು ಸ್ಥಳಾಂತರಿಸಿಕೊಳ್ಳಬಲ್ಲ. ಶ್ರೀಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ಮತ್ತು ಆಲಿಸುವುದರಿಂದ ಅಂತಹ ಧ್ಯಾನವನ್ನು ಮತ್ತಷ್ಟು ಸುಲಭವಾಗಿ ಮಾಡಬಹುದು. ಇದನ್ನು ಈ ಕಲಿಯುಗದಲ್ಲಿ ವಿಶೇಷ ಒತ್ತು ಕೊಟ್ಟು ಹೇಳಲಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ್ವಿತೀಯ ಮೊಮ್ಮಗ ಯಾರು, ಪ್ರಹ್ಲಾದ್ ಮಹಾರಾಜ, ಅವನು ಭಗವಂತನನ್ನ ಕುರಿತು ಸದಾ ಧ್ಯಾನ ಮಾಡ್ತಾ ಇರ್ತಾನೆ. ಭಗವಂತನ ಕೆಲಸಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇರೋದು, ಅವನಿಗೆ ಬೇರೆ ಏನೂ ಗೊತ್ತಿಲ್ಲ. ಅವನಿಗೆ ಸದಾ ಧ್ಯಾನದಲ್ಲಿರ್ತಾನೆ, ಭಗವಂತನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಸದಾ ಧ್ಯಾನ ನಿರತನಾಗಿರೋದ್ರಿಂದ ಅವನು ಸುಲಭವಾಗೇನೆ ಈ ಭೌತಿಕ ಶರೀರವನ್ನ ಬಿಟ್ಟ ಮೇಲೆ ಆಧ್ಯಾತ್ಮಿಕ ಜಗತ್ತಿಗೆ ತನ್ನನ್ನ ತಾನೇ ಸ್ಥಳಾಂತರಿಸ್ಕೊಳ್ಳಬಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಷ್ಟು ಶಕ್ತಿ ಅವರಲ್ಲಿರುತ್ತೆ. ತಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು, ಆ ರೀತಿ ಒಂದು ಶಕ್ತಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಾರೆ, ಈಗ ನಾವು ಆ ರೀತಿ ಸದಾ ಧ್ಯಾನಮಗ್ನರಾಗಿರೋದು, ಭಗವಂತನ ಸೇವೆಯಲ್ಲಿ ತೊಡಗಿರೋದು, ಇದೆಲ್ಲ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶ್ರೀಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆಯನ್ನ ಮಾಡೋದು ಅಥವಾ ಕೇಳೋದು. ಈಗ ಇದೆಲ್ಲ ನಾವು ಕೇಳ್ತಾ ಇರೋದು ಕೂಡ ಭಗವಂತನ ಪವಿತ್ರ ನಾಮ ಸಂಕೀರ್ತನೆನೆ, ಅಂದ್ರೆ ಅವನ ಬಗ್ಗೆನೇ ಕೇಳ್ತಾ ಇರೋದಲ್ವಾ. ಸೊ ಸಂಕೀರ್ತನೆ ಮಾಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಇದು ಕೂಡ ಒಂದು ಧ್ಯಾನ. ಇದನ್ನ ಇನ್ನೂ ಸುಲಭವಾಗಿ ನಾವು ಮಾಡ್ಬೋದು. ಈಗ ಕೇಳೋದಕ್ಕೆ ಏನು ಕಷ್ಟ ನಮಗೆ? ನಾವೇನಾದ್ರೂ ಮಾಡಬೇಕಾಗಿದೆಯಾ? ಇಲ್ಲ. ಸುಮ್ಮನೆ ನಾವು ಕೂತ್ಕೊಂಡು ಗಮನವಿಟ್ಟು ಅದನ್ನ ಕೇಳಿಸ್ಕೊಳ್ಬೇಕು ಅಷ್ಟೇನೆ. ಇದು ತುಂಬಾ ಈಸಿಯಾಗಿ ಮಾಡುವಂಥದ್ದು. ಇದನ್ನ ಈ ಕಲಿಯುಗದಲ್ಲಿ ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿದ್ದಾರೆ.
ಯಾಕಂದ್ರೆ ಈ ಕಲಿಯುಗದಲ್ಲಿ ನಾವು ಭಗವಂತನ ವಿಚಾರವನ್ನ ಕೇಳೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದೆಲ್ಲ ತುಂಬಾ ಕಷ್ಟ. ನಮಗ್ ಬರೀ ಐಹಿಕ ಪ್ರಪಂಚದ್ದೇ ಸಿಗೋದು, ಅದಕ್ಕೆ ಸಮಯ ಇರೋದಿಲ್ಲ ನಮ್ಗೆ. ಇನ್ನು ಭಗವಂತನ ವಿಚಾರ ಮಾತಾಡೋದು ಕೇಳೋದು ಅದಕ್ಕೆಲ್ಲ ಸಮಯ ಎಲ್ಲಿಂದ ಇರುತ್ತೆ? ಸೊ ಅದಕ್ಕೋಸ್ಕರನೇ ವಿಶೇಷವಾಗಿ ನೀವೇನ್ ಧ್ಯಾನ ಮಾಡಬೇಡಿ, ಏನೂ ಮಾಡಬೇಡಿ, ಭಗವಂತನ ಪವಿತ್ರವಾದಂತಹ ಸಂಕೀರ್ತನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಅಷ್ಟು ಮಾಡಿದ್ರು ಸಾಕು ಅಂತ ಇಲ್ಲಿ ಗುರುಗಳು ನಮಗೆ ಒಂದು ಈಸಿ ಆಗಿರುವಂತ ಒಂದು ಮೆಥಡ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನಿಂದ ಅಲ್ಲ, ನಾವು ಆಗ್ಲೇ ಶುರು ಮಾಡ್ಬಿಟ್ಟಿದೀವಿ ಕೇಳೋದಕ್ಕೆ ಹೇಳೋದಕ್ಕೆ ಎಲ್ಲಾನು ಅಲ್ವಾ. ಸೊ ಅದಕ್ಕೋಸ್ಕರನೇ ಇದನ್ನ ನಾವು ತಪ್ಪದೆ ಪ್ರತಿದಿನ ನಮ್ಮ ಶರೀರದಲ್ಲಿ ಉಸಿರು ಇರುವವರೆಗೂ ಕೂಡ ಭಗವಂತನ ಈ ರೀತಿಯ ಆಲಿಸುವುದನ್ನ ಯಾವತ್ತೂ ತಪ್ಪಿಸೋದು ಬೇಡ. ಪ್ರತಿನಿತ್ಯ ನಾವು ಆ ಭಗವಂತನ ವಿಚಾರವನ್ನ ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.